ಕೊಡಿ ಕೆಲಸನ ಸಿಗಲು ಏನಿಲ್ಲಪ್ಪ ಬೆಂಗಳೂರಾಗ ಸಾಕಾಗ್ಬಿಡತ್ತಿ. ತಿರುಗಿ ಎಲ್ಲ ಅಪಾರ್ಟ್ಮೆಂಟ್ ತಿರುಗಿ ಬಂದೆ. ಕೆಲಸನ ಸಿಗಲು ಏನಿಲ್ಲ ಬೆಂಗಳೂರಾಗ. ಕೆಲಸ ಸಲ ತಲೆ ಕೆಟ್ಟು ಹೋಗ್ಬಿಡೋದು ನನಗೆ. ಏನು ಮಾಡೋಕೆ ಅದಾಗ ಗೊತ್ತಾಗಲ್ಲಪ್ಪ. ಏನು ಹೇಳಪ್ಪ, ಕೆಲಸ ಸಿಗ್ತಿಯಲ್ಲ? ಕೆಲಸ ಸಿಗೋಲ್ವ ಮಾರೇ? ಕೆಲಸ ಅಡ್ಡಾಡಿ ಬಂದೆ ಎಲ್ಲ ಅಪಾರ್ಟ್ಮೆಂಟ್ ಊರಿಂದ ಬಂದು 15 ದಿನ ತಿನ್ನ ಕೆಲಸ ಸಿಗಲ್ತಂದ್ರೆ ಹೆಂಗ ನಿನ್ ಜೀವನ ಇಲ್ಲಿ ಬೆಂಗಳೂರು? ಅಯ್ಯಪ್ಪ ಸಾಕಾಗ್ಬಿಡತ್ತವ ಮಾರ. ನಾನು ಊರಾಗ ಸ್ವಲ್ಪ ಅಲ್ಲೇ ಸ್ವಲ್ಪ ಕೂಲಿ ಮಾಡ್ಕೊಂತಿದ್ದೆ. ಇಲ್ಲಿ ಬೆಂಗಳೂರಾಗ ಏನೋ ಕೆಲಸ ಚೆನ್ನಾಗೈತೆ ಅಂತೇಳಿ ಬಂದೆ. ಕೆಲಸನೇ ಸಿಗೋಲ್ತ. ಎದಕ್ಕ? ಏನ ಹಿಂದಿ ಬರ್ಬೇಕಂತಪ್ಪ. ಹಿಂದಿ ಇಂಗ್ಲಿಷ್ ಬಂದ್ರೆ ಕೊಡ್ತಾರಂತ ಕೆಲಸ. ಕರೆ ಬಂದ್ರೆ ಇಲ್ಲಿ ಅದ್ರಾಗ ಬೇರೆ ನಮ್ಮ ಕಡೆ ಹಿಂದಿಯವ್ರ ಜಾಸ್ತಿ ಆಗ್ಬಿಟ್ರಿ ಇಲ್ಲಿ ಬೆಂಗಳೂರಾಗ. ಕರೆಯಪ್ಪ ಎಲ್ಲಿ ನೋಡಿದ್ರೆ ಹಿಂದಿಯಾರ. ಒಂದ್ ಸೆಕ್ಯೂರಿಟಿ ತಗ, ಒಂದ್ ಯಾವ್ದು ಅಪಾರ್ಟ್ಮೆಂಟ್ ತಗ, ಮನೆ ಕೆಲಸ ನೋಡೋದು ಹೆಣ್ಮಕ್ಳೆ ಅಲ್ಲಿ ಇನ್ನ ಕನ್ನಡ ಎಲ್ಲೇ ಒಬ್ರು ಸಿಕ್ಕರೆ ಪುಣ್ಯ ಅನ್ಕೋಬೇಕು. ಮಾತಾಡಿದ್ರೆ ಕನ್ನಡ ಮಾತಾಡಕತ್ತೀರ ಅಂತೇಳಿ ಪುಣ್ಯ ಅನ್ಕೋಬೇಕು ಇಲ್ಲಿ. ಹೌದಾ ಮರ, ನಾ ಉತ್ತರ ಕರ್ನಾಟಕ ಮಂದಿ. ನಮ್ ಕನ್ನಡ ಬಿಟ್ರೆ ಹಿಂದಿ ಬರಗಲ್ಲ, ಇಂಗ್ಲಿಷ್ ಬರಗಲ್ಲ. ಹಿಂದಿ ರಾಷ್ಟ್ರ ಆಗ್ಬಿಡತ್ತೆ ಅದ. ಕನ್ನಡ ಕೇಳೇ ಬೇಡ ನೀನ್. ಅಲ್ಲ ನಾವೇನ್ ನಮ್ ಕರ್ನಾಟಕ ರಾಜ್ಯದ ಬೆಂಗಳೂರು ಏನೋ ಕೆಲ್ಸಗಳು ಸಿಗ್ತಾವ. ಏನೋ 4 ರೂಪಾಯಿ ಮಾಡಿಕ ಸಾಲೆಗೆಲ್ಲ ಮಾಡಿಕೊಂಡಿ ಮುಡ್ಸಂದ್ರ ಬರ್ತಂದ. ನಾವ್ ಬಂದ್ರೆ ಅಲ್ಲ ಕನ್ನಡ ಹಿಂದಿ ಬರ್ಬೇಕಂತಾರಪ್ಪ. ತಿಂಗಳಾಯ್ತಿನ ಕೆಲ್ಸಕ್ಕೆ ಹೋಗಿಲ್ಲ. ಒಂದ್ ತಿಂಗಳ ತಗೊಂಬರ ಹಿಂಗ ಅವ್ರು ಇವ್ರು ಕೇಳಿ ಎಲ್ಲ ಇದು ಮಾಡಿದೆ. ನಮ್ ದೋಸ್ತ ಫ್ರೆಂಡ್ಸ್ ಕೇಳಿದೆ, ಕೆಲ್ಸ ಸಿಗೋದು. ಹಿಂದಿ ಬರ್ಬೇಕಂತಾರ, ಇಂಗ್ಲಿಷ್ ಬರ್ಬೇಕಂತಾರ. ನಮ್ಗೆ ಹಿಂದಿ ಇಂಗ್ಲಿಷ್ ಬರ, ಬೇರೆ ಕನ್ನಡ ಬಿಟ್ಟು ಮಾತಾಡಕ ಬರಲ್ಲ ನಮ್ಗೆ. ಏನ್ ಮಾಡಬೇಕಪ್ಪ, ಎಲ್ಲ ತಲೆ ಕೆಟ್ಟೋಗ್ಯದ ಕೆಲಸ ಸಂಬಂಧ. ಏನ್ ಮಾಡ್ತಿಂಗಾದ್ರ ನೀನ ಕೊಡಿ ಏನ್ ಮಾಡ್ಬೇಕಪ್ಪ. ನಿಮ್ಮ ಏನ್ ತೊಂಟಿವ ಕೆಲ್ಸಕ್ಕ? ನಮ್ಮ ಹೇಳ್ತಿರ ಕನ್ನಡ ಬರ್ತ, ಆಕಿಗೆ ಎಲ್ಲಿ ಬರ್ತದ? ಮನೆ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಹಿಂದಿ ಬರ್ಬೇಕು, ತೆಲುಗು ಬರ್ಬೇಕಂತ. ಕನ್ನಡ ಬಂದ್ರೆ ಕರ್ಕೊಂಡ್ ಯಾರಾದ್ರೂ ಅಷ್ಟೇ. ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲಾರ ಹೋಗಿ ನೀನು ಕನ್ನಡ ಬರ್ಬೇಕಂತಾರ, ಇಲ್ಲ ಹಿಂದಿ ಬರ್ಬೇಕಂತಾರ. ಹೌದಪ್ಪ, ಹಿಂಗಾಗ್ಬಿಟ್ಟದ ಬರೇ. ಕನ್ನಡ ಬಂದ್ರೆ ಕರ್ಕಲ್ಲ. ತಲೆ ಕೆಟ್ಟೋಗ್ಯದ ಮರ. ನಮ್ಮ ಹೆಣ್ಮಕ್ಳು ಇಲ್ಲಿ ಮನೆ ಕೆಲ್ಸಕ್ಕೆ ಸೇರ್ಸ್ಬೇಕಂದೆ. ಹಿಂದಿ ಬರ್ಬೇಕು, ಇಲ್ಲಾಂದ್ರ ತೆಲುಗು ಬರ್ಬೇಕು, ತಮಿಳ್ ಬರ್ಬೇಕು, ಇಂಗ್ಲಿಷ್ ಬರ್ಬೇಕು, ತಮಿಳ್ ಮಾಡ್ಬೇಕಂತಾರ. ಕನ್ನಡ ಬಂದ್ರೆ ಇಲ್ಲ. ಕನ್ನಡ ಇಲ್ಲದಾರ. ಒಂದು 20% ಕೂಡ ಇಲ್ಲ ಇಲ್ಲಿ. 70-80% ಕೂಡ ಅವರೇ. 80% ಬರೀ ತೆಲುಗು, ತಮಿಳು, ಹಿಂದಿ ಅವರೇ ಜಾಸ್ತಿ. ಕನ್ನಡ 20% ಅಷ್ಟೇ. ನಮ್ ಕನ್ನಡದವ್ರು ಎಲ್ಲಿ ಅಪ್ರೂವ್ ನಾವ್ ಬಂದ್ 10 ವರ್ಷ ಆತು. ಸ್ವಲ್ಪ ಹಿಂದಿ ಪಂದಿ ಕಲ್ತೀವಿ. ಇವಾಗ ಏನಾದ ಹಿಂದಿ ಬರ್ತಾರ. ನಾವ್ 5 ಸಾವಿರ ಮಾತಾಡಿದ್ರೆ ತಾವ್ 3 ಸಾವಿರ ಮಾತಾಡಿ ಕೆಲಸ ಕೆಲ್ಸ ಇರ್ಲಿ. ನಾವ್ ಗಾರ್ಡನ್ ಕೆಲಸ ಮಾಡ್ತೀವಲ್ಲ, ನಾವು ಒಂದ್ 5 ಸಾವಿರ ಇಟ್ಕೊಂಡಿರ್ತವಲ್ಲ, ಇಲ್ಲಪ್ಪ ನಾವ್ 2 ಸಾವಿರ 3 ಸಾವಿರ ಮಾಡಿ ಬಿಡ್ತಾರ. ನಮ್ಮೂರಾಗ ಹಂಗೈತಿ ಮರ. ಕೂಲಿ ಇಲ್ಲಿ ಹಂಗ ಮಾಡ್ಯಾರ ರೇಟ್. ನಾವೇ ಬೆಂಗಳೂರು ಸ್ವಲ್ಪ ಜಾಸ್ತಿ ಇರ್ತದ ಪೇಮೆಂಟ್. ಏನೋ ಒಂದ್ ಸಾಲ ಆಗಿಲ್ಲ, ಒಂದ್ 4 ರೂಪಾಯಿ ಸಾಲ ಮುಡಿಸೋಣ ಅಂತ ಬಂದ್ರ ಸಾಲ ಮುಡ್ಸಲ್ಲ, ಸಾಲ ಮಾಡ್ಕೊಂಡು ಮನೆ ಬಾಡಿಗೆ ಕೂಡ ಮುಗ್ಳ ರೇಟ್ ಹೇಳಕತ್ತಾರ ಮರ. 20,000 ಅಡ್ವಾನ್ಸ್ ಅಂತ, 4,000 5,000 ಸೀಟಿನ ಮನೆ. ಏನ್ ಮಾಡ್ತಿದ್ದಪ್ಪ? ಅದ ಕರೆಂಟ್ ಬಿಲ್ ಬೇರೆ ಅಂತ. ಅದ ನೀರಿಂದ ಏನೋ ಅದು ಕೊಡ್ತಾರೋ ಫ್ರೀ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಬಿಲ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಕೊಡಬೇಕು. ಏನ್ ಗೊತ್ತಿವಾಗ ನಿನ್ಗ ಬಂದಿದ್ದೀವಿ. ಇವ್ ಮಿನಿಮಮ್ ಇಲ್ಲಿ 30,000 ದುಡಿದ್ರೆ ನೀನ್ ಬೆಂಗಳೂರಿಗೆ ಆಗಲ್ಲ. ಅದು ಗಂಡ ಹೆಣ್ಣು ದುಡಿಲೇಬೇಕು. ಹೌದ್ ಬಿಡಪ್ಪ. 30,000 ಮತ್ತೆ ಈ ಕಡೆ ಮನೆ ಮಾಡಿ ಕಟ್ಟಬೇಕು. ಮನೆ ಬಾಡಿಗೆ ಕರೆಂಟ್ ಬಿಲ್ 7,000 ಬರ್ತದೆ. ಮತ್ತೆ ಅದಕ್ಕೆ ಒಂದ್ 15-20,000 ಅದಕ್ಕೆ ಹೋಯ್ತು. ಅಷ್ಟೇ ಅಷ್ಟೇ. ನಮ್ಗೆ ಏನ್ ಉಳಿತು? 10,000 ಉಳಿತದ ಅಷ್ಟೇ. ಅಷ್ಟೇ. ಇಲ್ಲಿ ಹೋಗಕ್ಕ ಬಸ್ ಚಾರ್ಜ್ ಅದಕ್ಕೊಂದು ದಿನಕ್ಕೆ ಒಂದ್ ತಿಂಗಳಿಗೆ 1,000 ಬೇಕು. ಇವಾಗ ಎಲ್ಲ ರೇಟ್ ಜಾಸ್ತಿ ಮಾಡಿ. ಮೆಟ್ರೋ ನೋಡಿದೆ, ಮೆಟ್ರೋ ಎಷ್ಟು ರೇಟ್ ಮಾಡ್ಯ? ಮೆಟ್ರೋ ಎಲ್ಲಿ ಹೋಗ್ಬರ? ಮೊನ್ನೆ ಒಂದು ವಾರದ 8 ದಿನದಿಂದ 58 ರೂಪಾಯಿ ಇತ್ತು. ಇವಾಗ ಎಷ್ಟಾಗ? ಇವಾಗ ಇನ್ನೂ ಒಂದು ವಾರ ಆಗಿಲ್ಲ, ಆಗಲೇ 90 ಮಾಡ್ಯಾರ ಮನೆ. ಎಲ್ಲಿಂದ? ಮೆಜೆಸ್ಟಿಕ್ ಇಲ್ಲಿಂದ ಮೆಜೆಸ್ಟಿಕ್ಗೆ ತಗೊಂಡ್ ಹೊಡ್ಕಂತಿದ್ದ. ನಮ್ಮಂತ ಬಡ ಸಾಮಾನ್ಯರಿಗೆ ಎಲ್ಲೇ ಓಡಾಡ್ಬೇಕಾ? ಸುಮ್ಮನೆ ಹೆಣ್ಮಕ್ಳಿಗೆ ಫ್ರೀ ಮಾಡೋದು. ನಮ್ಮನ್ನ ಮನೆ ಮುಚ್ಚಿ ಬಿಡ್ತಾರೆ ಗಣ ಮಕ್ಳು. ಗಂಡ್ಮಕ್ಳು ತೆರೆ ಮೇಲೆ ಚಾಪಿ ಹಾಕತ್ತಾರ ನೋಡಪ್ಪ ಸರ್ಕಾರದವ್ರಿಗೆ. ಅಷ್ಟೇ. ಏನ್ ಸರ್ಕಾರ ಮರಯ್ಯ? ಗಂಡ್ಮಕ್ಳು ಸರ್ಕಾರ ಬಡವ್ರ ಜೀವನ ಏರಿಕೆನ ಸೌಕರ್ಯ ಅದು ಸರ್ಕಾರ. ಬಡವ್ರ ಜೀವನ ಸರ್ಕಾರ ಬಡವ್ರಿಗೆ ಏನೇನು ಬೆಲೆನೇ ಇಲ್ಲ. 100% ನಮ್ಮಿಂದ ತಗಂತಾರ. ನಮ್ಮ ಹೆಣ್ಮಕ್ಳು ಒಂದ್ 10% 20%. ಅಷ್ಟೇ. ಅವ್ರದ್ದೇನು ಇದಿಲ್ಲ. ಅಲ್ಲಿಂದ ತಗೊಂಡು ಅಲ್ಲಿಗೆ ಹಾಕ್ತಾರ. ಅವ್ರು ಏನ್ ಮಾಡ್ತಾರಪ್ಪ? ನಮ್ ರಾಜ್ಯದಾಗಿರೋದು ಬಡವರ ಜಾಸ್ತಿ, ಶ್ರೀಮಂತರಲ್ಲೇ ಇದಾರೆ. ನಮ್ಮ ಬಡವರ ಇದಾರೆ. ಇಲ್ಲಿ ಬೆಂಗಳೂರಾಗ ಎಲ್ಲಿ ಜೀವನ ಮಾಡಕತ್ತದ ಮರೆ? ಕಷ್ಟ ಜೀವನ. ಇಲ್ಲಿ ಇನ್ನ ಬಸ್ಸಿಗಾರ ಹೋಗ್ಬೇಕಂದ್ರ ಅದು ಬಸ್ಸುಗಳು ಒಂದ್ 20-30 ರೂಪಾಯಿ ಜಾಸ್ತಿ ಮಾಡ್ರಿ ಬಸ್ ಚಾರ್ಜ್ನ. ಎಲ್ಲಾ ರೇಟ್ ಜಾಸ್ತಿ ಮಾಡ್ಕೊಂತ ತರಕಾರಿ ಕೂಡ ಬೆಂಗಳೂರಾಗ ಅದು ಪುಟ ಬದ್ನೆ ಮಾಡ್ತಾರ. ತರಕಾರಿ 100 ರೂಪಾಯಿ ಕೆಜಿ. ಯಾವ್ದಾರ 100 ರೂಪಾಯಿ ಕೆಜಿ ಅಂತ ಮನೆ ಮುಸ್ತಾವಣಪ್ಪ. ಏನ್ ಜೀವನ ಮಾಡ್ತಾವ ಬೇಕ ಕಡೆ ಯಾವ್ದೊಂದ್ ಕೆಲಸ ಅಲ್ಲ. ಊರಾಗ ಒಂದು ಕಾರ್ಪೊರೇಟ್ ಮುಚ್ಚಾಡಿ ತಿಂದಾರ ಒಂದು ಬದುಕ್ಬೋದು. ಇಲ್ಲಿ ಆಗಲ್ಲ. ಇಲ್ಲಿ ಅಲ್ಲ ಬದುಕೇನ ಕೆಲಸ ಬಿಟ್ಟಾಗ ಇಲ್ಲಿ ಮನೆ ಮಾಡಿ ಕಟ್ಬೋದು. ನಡೆಯಂಗಿಲ್ಲ ಇಲ್ಲಿ ಕೆಲಸ.
ಕೆಲಸ ಮಾಡಿದ್ರೆ ಜೀವನ ಇಲ್ಲಿ ಬೆಂಗಳೂರಾಗ ತಿಂಗಳಾಗತ್ತ ಗ್ಯಾಸ್ ತುಂಬಿಸ್ಬೇಕು. ಗ್ಯಾಸ್ ಖಾಲಿ ಊರ್ ಕಡೆ ಕಟ್ಟಿ ಉರಿ ಬಿಡ್ತು ಗ್ಯಾಸ್. ಇಲ್ಲಿ ನಡೆಯಲ್ಲ, ಇಲ್ಲಿ 3 ಗುಂಡಿಟ್ಟು ಒಲೆ ಗುಂಡಿಟ್ಟು ಅಡಿಗೆ ಮಾಡಿಬಿಡ್ತು. ಇಲ್ಲಿ ನಡೆಯಲ್ಲ, ಹಂಗ ನಡೆಯಲ್ಲ ಇಲ್ಲಿ ಹಂಗ. ಗ್ಯಾಸಿಗೆ ರೊಕ್ಕ ಗ್ಯಾಸಿಗೆ ಬೇಕು, ಅದಕ್ಕ 1000 ಬೇಕು. ಕೇಳಕ್ ಹೋಗೋದು ಏನೇನು ಕೊಡಿ ಹೇಳ್ಬಾರ್ದಪ್ಪ ಬೆಂಗಳೂರು ಜೀವನ. ನಾನು ಊರಾಗ ಇದ್ದಪ್ಪ ಸ್ವಲ್ಪ ಪರವಾಗಿಲ್ಲ. ಎದಕ್ ಜಾಸ್ತಿ ಆಯ್ತು ಗೊತ್ತಾ? ಎಲ್ಲ ಬೇರೆ ರಾಜ್ಯವ್ರು ಜಾಸ್ತಿ ಆಗ್ಬಿಟ್ರು ಇಲ್ಲಿ ಬಂದು. ಎಲ್ಲ ಬರೋದ್ರಿಂದ ಮನೆ ಬಾಡಿಗೆ ಸಿಗ್ತಾ ಇಲ್ಲ ಬಾಡಿಗೆ. ಅದಕ್ಕ ಬಾಡಿಗೆ ರೇಟ್ ಜಾಸ್ತಿ. ಅದ್ರ ಸಲ ಬೇರೆ ರಾಜ್ಯರು ಬಂದ್ರಿಂದ ಜಾಸ್ತಿ ಆಗಿರೋದು ಇಲ್ಲಿ. ಫಸ್ಟ್ ಮನೆ ಖಾಲಿ ಬೀಳ್ತದ ಇಲ್ಲಿ. ಹಿಂದಿಯವ್ರು ಬಂದ್ಬಿಟ್ರಲ್ಲ, ಹಿಂದಿಯವ್ರು ಬಂದಾಗ ಹಿಂದಿಯವ್ರ ಮನೆ ಕೊಟ್ಬಿಡ್ತಾರ. 5,000 ಅಂದ್ರೆ 5,000 ಕೊಟ್ಬಿಡ್ತಾರ. 10,000 ನಮ್ ಕನ್ನಡದಲ್ಲಿ ಕೊಡ್ತಾರೆ, ಕೊಡಲ್ಲ. ಇಲ್ಲಿ ಬಿಡ ಮರ ಕನ್ನಡದವ್ರಿಗೆ ಅಲ್ಲ, ಕನ್ನಡದವ್ರಿಗೆ ಕರ್ನಾಟಕದ ಬೆಲೆನೇ ಇಲ್ಲ. ರಾಜ್ಯದಲ್ಲಿ ಬೆಂಗಳೂರಾಗ ಬೆಲೆ ಇಲ್ಲ. ಬೇರೆ ರಾಜ್ಯ ಬಂದವರಿಂದ ಇಷ್ಟು ಬೆಂಗಳೂರಿಗೆ ಅದಕ್ಕೆ ಮನೆ ಸಿಗೋಲು, ಕೆಲಸ ಸಿಗೋಲು. ಎಲ್ಲ ಬೇರೆ ಕನ್ನಡದಾಗ ಕೆಲಸನೇ ಸಿಗ್ತಿಲ್ಲ ಆಲ್ಮೋಸ್ಟ್. ಇಲ್ಲಿ ಕನ್ನಡದಾಗ ಇದು ಕನ್ನಡದವ್ರಿಗೆ ಬೆಂಗಳೂರು ಕೆಲಸನೇ ಇಲ್ಲ ಆಲ್ಮೋಸ್ಟ್, ಸಿಗಲ್ಲ. ಯಾಕಂದ್ರೆ ಹಿಂದಿಯವರು ಎಲ್ಲ ತೆಲುಗವರು ತಮಿಳವ್ರು ಜಾಸ್ತಿ ಆಗ್ಬಿಟ್ರ. ಕರ್ನಾಟಕದವ್ರು ಕಮ್ಮಿ. ಕನ್ನಡದ ಮಾತಾಡೋರು ಇಲ್ಲಿ ಸಿಕ್ಕ್ರ ಅಪ್ರೂಪ ಅನ್ಕೋಬೇಕು. ಕನ್ನಡ ಮಾತಾಡಿದ್ರೆ ಅಪ್ರೂಪ. ಕರ್ನಾಟಕದ ಕನ್ನಡ ಮಾತಾಡಿದ್ರೆ ಅಂದ್ರೆ ಅವ ಕನ್ನಡ ಮಾತಾಡಿದ್ರೆ ಅಂತ ಖುಷಿ ಆಗ್ಬೇಕು. ಅಲ್ಲಪ್ಪ, ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಾಗ ಕನ್ನಡರಿಗೆ ಮೊದ್ಲು ಆದ್ಯತೆ ಇರಬೇಕು. ಎಲ್ಲಿ ಆದ್ಯತೆ ಐತಿ? ಯಾವನ್ ಕೇಳಲಿಲ್ಲ, ಯಾವನ ಕೇಳಂಗಿಲ್ಲ. ಕೇಳ್ತಾರ. ನಿನಗೆ ಹಿಂದಿ ಬರ್ತಾ, ತೆಲುಗು ಕೆಲ್ಸಕ್ಕೆ ಕೇಳಕ್ ಹಿಂದಿ ಬಂದ್ರೆ ಕರ್ಕಂತಾರ, ಇಲ್ಲಾಂದ್ರೆ ಇಲ್ಲ. ಹಂಗ ಕೇಳ್ತಾರ ಕೆಲ್ಸಕ್ಕೆ ಹೋದ್ರೆ. ನೀನ್ ಕೆಲ್ಸ ಕೇಳಕ್ ಹೋಗ್ಬಿಡಿ, ಕರ್ಕೊಂಡ್ರೆ ಜೀವನ ಮಾಡ್ಬೇಕಂದ್ರೆ ಮಿನಿಮಮ್ ನೀನ್ 3 ಭಾಷೆ 4 ಭಾಷೆ ಬರ್ಲೇಬೇಕು. ಬರ್ಬೇಕು ಬಿಡಪ್ಪ. ಇಲ್ಲಿ ನೀನ್ ಬರೀ ಕನ್ನಡ ಇಟ್ಕೊಂಡ್ ಜೀವನ ಮಾಡ್ತಾನೆ, ಕನ್ನಡ ಬೆಲೆನೇ ಇಲ್ಲ. ನಮ್ ಕರ್ನಾಟಕದ ಕನ್ನಡ ಬೆಲೆ ನಮ್ ರಾಷ್ಟ್ರದಾಗ ಅವ್ರು ಕನ್ನಡ ಕಲಿಯಲ್ಲ, ಅವ್ರ ನಮಗ್ ಹಿಂದಿ ಕಲ್ಸಕತ್ತಾರೆ. ನಾವ್ ಹಿಂದಿ ಊರ್ಲಿಂದ ಬಂದ್ವಿ, ಏನ ಸಾಲ ಗಿಲ್ಲ ಏನೋ 4 ರೂಪಾಯಿ ಮಾಡ್ಕೊಂಡಿದ್ದೀವಿ, ಮುಡಿಸ್ಬೇಕಂತ ಬಂದ್ರಿ. ಮದಿ ಸಾಲ ಬೈರೆಲ್ಲ ಹೊಲ ಮಾರ್ಬೇಕು ನೀನು. ಹೊಲ ಮಾರ್ಕೇಸಿ ಜೀವನ ಮಾಡಕ ಬೆಂಗಳೂರು ದುಡಿದು ತಿನ್ನಕ ಸರಿ ಆಗ್ತದೆ. ಬೆಂಗಳೂರ ಬೇಕಾದ್ರೆ 1 ಅರ್ಧ ಎಕರೆ ಹೊಲ ಮಾರಿ ಸಾಲ ಕಟ್ಟಿ ಇದ್ದಿದ್ ದುಡ್ಕತ್ತಿನ ಬೇಸದ. ಇಲ್ಲಿ ಬಂದಿನ ಸಾಲ ಮಾಡ್ಕೊಂಡು ಹೋಗ್ತು ನಾವು. ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ ದುಡ್ದದ್ದು. ನೀ ದುಡ್ದದ್ದು ಮನೆ ಬಾಡಿಗೆ ಅಡ್ವಾನ್ಸ್ ಕಟ್ಟಕ್ಕಾಗಲ್ಲ. ಅಡ್ವಾನ್ಸ್ 34,000 ಬಾಡಿಗೆ 10,000 15,000 ಬಾಡಿಗೆ. ನೀನು ಕೊಡೋದು 15,000 ಪೇಮೆಂಟ್ ಕೊಡ್ತಾರ. ನೀನು ಮನೆ ಬಾಡಿಗೆ ಊಟಕ್ಕೆ ಸರಿ ಆಯ್ತು. ಏನ್ ಉಳಿಸ್ತೀನಿ? ಸಾಲ ಇಲ್ಲಿ ಕಟ್ತಿ ಆಗಲ್ಲ, ಕೆಲಸ ಆಗಲ್ಲ. ಬಿಡಾಟ್ ಊರಿಗೆ ಅಷ್ಟೇ ಮಾಡ್ದಪ್ಪ. ಇಲ್ಲಿಂದ್ರ ಬೈ ಹೊಲ ಮಾರ್ಬೇಕತ್ ನೀನು. ಅಲ್ಲಿ ಹೋಗಿ ನಾನೇನ ಬೆಂಗಳೂರಾಗ 4 ರೂಪಾಯಿ ಮಾಡ್ಕೊಂಡ್ ಸಾಲ ಗಿಲ್ಲ ಮುಡಿಸ್ಬೇಕಂತ ಬಂದೆ. ಎಲ್ಲಿ ಸಾಲ ಮುಡಿಸಿ? ಸಾಲ ಕೆಟ್ಟ ಹೋಯ್ತಪ್ಪ ಇದು ಎಲ್ಲ. ಅಡ್ಡಾಡಿದೆ ಎಲ್ಲ. ಈ ವಾತಾವರಣ ಇಲ್ಲಿ ಸಿಚುವೇಶನ್ ನೋಡಿದಪ್ಪ ಅಂದ್ರ ಸಾಲಾಗೆಲ್ಲ ಮುಟ್ಟಲಿ. ಮತ್ತೆ ತೆಲಿ ಮೇಲೆ ಚಾಪ್ ಹಾಕೊಂಡು ಬಗೆತಿಲ್ಲ. ಏನ್ ಜೀವನ ಮಾಡಕ್ ಸ್ವಲ್ಪ ಮತ್ತೆ ಅದೊಂದು 4 ರೂಪಾಯಿ ಸಾಲ ಮಾಡ್ಕೊಂಡು ತೆಲಿ ಮೇಲೆ ಚಾಪ್ ಹಾಕೊಂಡು ಹೋಗ್ಬೇಕಂತದ. ಹಂಗೆ ಆಗ್ತದೆ. ಇಲ್ಲಿ ಕೊಡೋದು 15,000 ಪೇಮೆಂಟ್, ಮನೆ ಬಾಡಿಗೆ 15,000 ಇದಾವ. ದಿನಕ್ಕೇನು ಬಾಡಿಗೆ ಕಟ್ಟಕ್ಕೇನು, ಕರೆಂಟ್ ಬಿಲ್ ಏನು, ನೀರ್ ಬಿಲ್ ಏನು, ಎಲ್ಲಿಂದ ಕಟ್ತೀವಿ? ಸಾಧ್ಯ ಇಲ್ಲ. ಅದು ಬರ್ತು ಬಿಡಿ. ತುತ್ತೇರಿಗೆ ಬೆಂಗಳೂರು ಜೀವನ ಬೇಡಪ್ಪ, ಸಾಕಾಗ್ಬಿಡತ್ತೆ. ಇದು ಏನಿಲ್ಲ, ಊರಿ ಬಿಡಿಯಾಟ ಇಲ್ಲಿ ಹತ್ತಿ ಬಿಡ್ತಪ್ಪ. ಸಾಯಂಕಾಲ ಬಸ್ ಹತ್ತಿ ಬಿಡ್ತಾಕ ಬೆಲೆನೇ ಇಲ್ಲ. ಬೆಲೆ ಎಲ್ಲ ಕರೆಂಟ್ ಬಂದ್ ತಿಂಗಳ 10,000 ನಾನು 10,000 ಇಸ್ಕೊಂಡಿ. ಯಾವಾಗ ಕೊಡ್ತೈತಿ? ಮತ್ತೆ ಏನ್ ಮಾಡೋಣ? ಇಲ್ಲೇ ಸಾಲ ಹಿಂಗೆ ಆಗ್ತೈತಿ. ಅದ ಕೆಲಸ ಎಲ್ಲ ಏನಲ್ಲ. ಅವ್ರ ತಗ 4 ರೂಪಾಯಿ ಇಸ್ಕೊಂಡೆ, ಇವ್ರ ತಗ 4 ಇಸ್ಕೊಂಡೆ, ಹಿಂಗ ಸಾಲ ಮಾಡ್ಕೊಂಡು ಮೈ ಮೇಲೆ ಹಾಕೊಂಡ ಏನಂತದ ಮತ್ತೆ ಡಬಲ್ ಹಾಕಂದ. ಏನ್ ಮಾಡಿ ರೊಕ್ಕ ಕೊಡಪ್ಪ ಯಪ್ಪ. ಊರಿಗೆ ಹೋದ್ನ ನಮ್ಮೂರಿಗೆ 10,000 ಕೊಟ್ಟಿದ್ದ ಕೊಡವಲ್ಲಿ ಮತ್ತೆ ರೊಕ್ಕ ಕೊಡವ ಮರ. ಏನಾಗಲಿ ಕೂಲಿ ನಾಡಿ ಮಾಡಿ ಹೋದ್ರೆ ಕೊಡ್ತೀನಿ 10,000 ರೂಪಾಯಿ. ಊರಿಗೆ ರೊಕ್ಕ 1,200 ಕೊಡ. ಏನ್ ಮಾಡ್ತಿದ್ದೇವೆ ನೀವ್ ನೋಡ್ತಲ್ಲ. ಎಲ್ಲ ಬೆಂಗಳೂರೆಲ್ಲ ತಿರುಗಾಡಿ ಬಂದಪ್ಪ. ಎಲ್ಲ ಅಪಾರ್ಟ್ಮೆಂಟ್ 2,000 ಬೇಕಾತವ. 2,000 ಕೊಟ್ಬಿಡಪ್ಪ. ನಮ್ಮ ಊರ್ ಸೇರ್ಕೆ ಮಾಡ್ತಾ ಹೋಗಿ ಫೋನ್ ಪೇ ಮಾಡ್ತಾಗ. ನಾಳೆಗೆ ಫೋನ್ ಪೇ ಮಾಡ್ತೆ. ಫೋನ್ ಪೇ ಮಾಡ್ತಾಗ ಮಾಡ್ತೆ. ಸಾಕಪ್ಪ ಬೆಂಗಳೂರು ಜೀವನ ಸಾಕು. ಬೆಂಗಳೂರು ದಿಕ್ಕಿಗೆ ಬೇಡ ಬೆಂಗಳೂರು ಊರಾಗ ಕೂಲಿ ಏನ್ ಮಾಡ್ಕೊಂಡ ವ್ಯವಸಾಯ ಮಾಡ್ಕೊಂಡ ಮಾಡುವಾಗ ಕಡೆ ಊರಿಗೆ